ನಟ ದರ್ಶನ್ ಅವರನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಏನು ಅನ್ನೋದರ ಬಗ್ಗೆ ಬೆಳಗ್ಗೆ 9:30 ದರ್ಶನ್ ಅವರಿಗೆ ಪೊಲೀಸರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇದೆ. ಆಗ ಕಮಿಷನರ್ ಮಾತನಾಡುವಾಗ ದರ್ಶನ್ ಅವರನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದರು. ಒಂದು ವೇಳೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಖಚಿತ ಆದರೆ ಪೊಲೀಸರಿಗೆ ಅರೆಸ್ಟ್ ತೋರಿಸ್ತಾರೆ. ಅರೆಸ್ಟ್ ತೋರಿಸಿದ ನಂತರ ಮುಂದಿನ ಪ್ರೊಸೀಜರು ಆರೋಪಿ ದರ್ಶನ್ ಅವರನ್ನು ಮೆಡಿಕಲ್ ಚೆಕಪ್ಗೆ ಒಳಪಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಆನಂತರ ಕಸ್ಟಡಿನೋ ಜೈಲೋ ಇದು ಡಿಸೈಡ್ ಆಗುತ್ತೆ. ಸದ್ಯ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಟ ದರ್ಶನ್ ಅವರನ್ನ ಈ ಕೇಸಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಆಗಲೇ ಕಮಿಷನರ್ ಮಾತನಾಡುವಾಗ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದರು. ಸದ್ಯ ಏನಾಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ? ದರ್ಶನ್ ಇನ್ವಾಲ್ವ್ಮೆಂಟ್ನ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ರಕ್ಷತ್, ಹಲ್ಲೆ ಹಾಗೂ ಸಾಕ್ಷ್ಯನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರನ್ನ ಅರೆಸ್ಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮಾಡಿರುವಂತದ್ದು. ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತೇಳಿ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಹೇಳಿದ್ರು. ಆದ್ರೆ ಸದ್ಯ ತನಿಖಾ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ನಟ ದರ್ಶನ್ ರನ್ನ ಅರೆಸ್ಟ್ ಮಾಡಿ ಅವರಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಿಗ್ಗೆ 9:30 ಸತತ 4 ಗಂಟೆಗಳ ಕಾಲ ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರು ಖುದ್ದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ಅವರ ಜೊತೆಯಲ್ಲಿ ಪ್ರಕರಣಕ್ಕೆ ಸಹಕರಿಸಿದಂತ 9 ಜನ ಇತರೆ ಆರೋಪಿಗಳೇನಿದ್ದಾರೆ ಅವರನ್ನ ವಿಜಯನಗರದ ಎಸಿಪಿ ಚಂದನ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಖುದ್ದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶನ ಕೊಟ್ಟಿಲ್ಲ. ಎಲ್ಲವೂ ಕೂಡ ಪಶ್ಚಿಮ ವಿಭಾಗದ ಬೇರೆ ಬೇರೆ ಠಾಣೆಗೆ ಸಂಬಂಧಪಟ್ಟಂತ ಪೊಲೀಸ್ ಸಿಬ್ಬಂದಿಯನ್ನ ಠಾಣೆಗೆ ಕರೆಸಿಕೊಂಡು ಅವರಿಂದ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಏನಿದ್ದಾರೆ ಅವರನ್ನ ಹೊರಗಿರಿಸಿ ಪ್ರಕರಣದ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿ ಕೂಡ ಸೋರಿಕೆ ಆಗಬಾರ್ದು ಅಂತೇಳಿ ಸದ್ಯ ಸ್ಥಳೀಯ ಪೊಲೀಸರನ್ನ ಹೊರಗಿಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಯ ಸಿಬ್ಬಂದಿಯಿಂದ ಹೇಳಿಕೆಗಳನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಖುದ್ದು ಡಿಸಿಪಿ ಗಿರೀಶ್ ಅವರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಪ್ರತ್ಯೇಕವಾಗಿ ದರ್ಶನ್ ಅವರನ್ನ ವಿಚಾರಣೆ ನಡೆಸಿದ್ರೆ ಉಳಿದ 9 ಜನ ಆರೋಪಿಗಳೇನಿದ್ದಾರೆ ಅವರನ್ನ ವಿಜಯನಗರದ ಎಸಿಪಿ ಆಗಿರುವಂತಹ ಚಂದನ್ ಅವರು ವಿಚಾರಣೆ ನಡೆಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ನೇರವಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ಮೆಡಿಕಲ್ ಚೆಕಪ್ ಆದಂತ ನಂತರದಲ್ಲಿ ದರ್ಶನ್ ಅವರನ್ನ ಬೆಂಗಳೂರಿನ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಅಂದ್ರೆ ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಆಗ್ತಾ ಬಂತು. ಸತತ 4 ಗಂಟೆಗಳಿಂದ ದರ್ಶನ್ ಅವರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಗ್ಗೆ 6:30 ಸುಮಾರಿಗೆ ಮೈಸೂರಿನ ದರ್ಶನ್ ಅನ್ನ ವಶಕ್ಕೆ ಪಡಿತಾರೆ. ಪ್ರಮುಖವಾಗಿ ದರ್ಶನ್ ಅವರನ್ನ ಏಕಾಏಕಿ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳೋದಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ನೇ ತಾರೀಕು UDR ಕೇಸ್ ದಾಖಲಾಗುವಂತದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಅನ್ಯಾಚುರಲ್ ಡೆತ್ ಪ್ರಕರಣ ಯಾವಾಗ ದಾಖಲಾಗುತ್ತೆ, ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ಪ್ರಕರಣ ದಾಖಲಾಗ್ತಿದ್ದಂತೆ ಪೊಲೀಸರು ಮೃತಪಟ್ಟಂತ ವ್ಯಕ್ತಿಯ ಆಧಾರ್ ಕಾರ್ಡ್ ಆಗಿರ್ಬೋದು, ಆತನ ಮೊಬೈಲ್ ಆಗಿರ್ಬೋದು, ಹೀಗಾಗಿ ಆತನ ಕಡೆಯ CDR ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಯಾವಾಗ ದರ್ಶನ್ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ದಂತಹ 3 ಜನ ಬೌನ್ಸರ್ಗಳ ನಂಬರ್ ಮೃತಪಟ್ಟಂತ ವ್ಯಕ್ತಿಯ ಕಾಂಟ್ಯಾಕ್ಟ್ ಅಲ್ಲಿ ಸಿಗುತ್ತೆ, ಕೂಡಲೇ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾವಾಗ ಪೊಲೀಸ್ ಅಧಿಕಾರಿಗಳು UDR ಕೇಸನ್ನ ಬೆನ್ನತ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ, ಕೂಡಲೇ ಬಂದಂತಹ ಬೌನ್ಸರ್ಗಳು ಹಣಕಾಸಿನ ವಿಚಾರಕ್ಕಾಗಿ ನಾವೇ ಆತನಿಗೆ ಹಲ್ಲೆಯನ್ನ ಮಾಡಿದ್ವಿ, ಆತ ಮೃತಪಟ್ಟ ಅಂತೇಳಿ ಅವರೇ 3 ಜನ ಸರೆಂಡರ್ ಆಗ್ಲಿಕ್ಕೆ ನಿನ್ನೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಿರ್ಧಾರವನ್ನು ಮಾಡಿದ್ರು. ಆದ್ರೆ ಪೊಲೀಸರು ಯಾವಾಗ ಅಸಲಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಆಗ ಇಡೀ ಘಟನೆಯನ್ನ ನಿನ್ನೆ ಏನು ಪೊಲೀಸರ ವಿಚಾರಣೆ ಎದುರಿಸಿದಂತ 3 ಜನ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಕೂಡಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಖುದ್ದು ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಮೈಸೂರಿಗೆ ತೆರಳಿ ಆರೋಪಿ ದರ್ಶನ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಜೊತೆಯಲ್ಲಿ ಅಂದ್ರೆ ಯಾವಾಗ ರೇಣುಕಾ ಸ್ವಾಮಿಯನ್ನ RR ನಗರದ ಶೆಡ್ ನಲ್ಲಿ ಕೂಡಾಕಿ ಹಲ್ಲೆಗೊಳಪಡಿಸ್ತಾರೆ, ಸುಮಾರು 10 ಜನ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. 10 ಜನರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಡಿಸಿಪಿ ಗಿರೀಶ್ ದರ್ಶನ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿರುವಂತದ್ದು. ಈಗ ಶಿವಕುಮಾರ್, ಈಗ ಒಟ್ಟು 10 ಇನ್ಕ್ಲೂಡಿಂಗ್ ದರ್ಶನ್ ಅಂತ ಹೇಳಿದ್ರೆ ಆ ಉಳಿದ 9 ಜನ ಯಾರು? ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರಾ? ಏನ್ ಕತೆ, ಯಾರು, ಅವರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ರಕ್ಷತ್, ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ 3 ಜನ ಬೌನ್ಸರ್ಗಳು ಸೇರಿ ಒಟ್ಟು 10 ಜನ ಅನ್ನೋ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಬಿಟ್ಕೊಡ್ತಿರುವಂತದ್ದು. ಆದ್ರೆ ಇತರ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳು ಕೊಡ್ತಿಲ್ಲ. ಓರ್ವ ವ್ಯಕ್ತಿ ಬಂಧಿತ ಅಂದ್ರೆ ಪೊಲೀಸ್ ವಶದಲ್ಲಿರುವಂತಹ 10 ಜನರ ಪೈಕಿ ಓರ್ವ ಬೆಂಗಳೂರಿನ ಖ್ಯಾತ ರೆಸ್ಟೋರೆಂಟ್ ನ ಮಾಲೀಕ ಅನ್ನುವಂತ ಪ್ರಾಥಮಿಕ ಮಾಹಿತಿ ಅಷ್ಟೇ ಸದ್ಯಕ್ಕೆ ಸಿಕ್ತಿರುವಂತದ್ದು. ಅಂದ್ರೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂತದ್ದು.
ಅಂದ್ರೆ ಮೃತಪಟ್ಟಿರುವಂತಹ ರೇಣುಕಾ ಸ್ವಾಮಿಗೂ ನಿಮಗೆ ನೇರವಾಗಿ ಹೇಗೆ ಪರಿಚಯ, ಜೊತೆಗೆ ಪವಿತ್ರ ಗೌಡ ಎಂಬುವರಿಗೆ ಸೇರಿದಂತ ಪೋಸ್ಟ್ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಉಳಿದ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡರ ಸಂಬಂಧಪಟ್ಟಂತ ಪೋಸ್ಟ್ಗೆ ರೇಣುಕಾ ಸ್ವಾಮಿ ಅವಾಚ್ಯವಾಗಿ ಪೋಸ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ನೀವು ನೇರವಾಗಿ ಹೇಗೆ ಹಲ್ಲೆಯನ್ನ ಮಾಡಿದ್ವಿ, ಜೊತೆಗೆ ಹಲ್ಲೆ ಮಾಡಿದಂತ ನಂತರದಲ್ಲಿ ಆತ ಮೃತಪಟ್ಟಿದ್ದು ಕನ್ಫರ್ಮ್ ಆಗಿದ್ದು ಹೇಗೆ, ಮೃತಪಟ್ಟಂತ ನಂತರದಲ್ಲಿ ಆತನ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತ ಐಡಿಯಾವನ್ನ ಕೊಟ್ಟಿದ್ದಾಗ ಯಾರು, ಹೀಗೆ ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಸದ್ಯ ನಟ ದರ್ಶನ್ ಪರ ಲಾಯರ್ ಆಗಿರುವಂತಹ ನಾರಾಯಣ ಸ್ವಾಮಿ ಅವರು ದರ್ಶನ್ ಅವರನ್ನ ಭೇಟಿಯಾಗಿ ಹೊರ ಬಂದಿರುವಂತದ್ದು. ನಾರಾಯಣ ಸ್ವಾಮಿ ಅವರು ಸದ್ಯಕ್ಕೆ ದರ್ಶನ್ ಅವರನ್ನ ಭೇಟಿಯಾಗಿ ಹೊರ ಬಂದಿರುವಂತದ್ದು. ನಾರಾಯಣ ಸ್ವಾಮಿ ಅವರು ಕೂಡ ಶ್ಯಾಮ್ ಹಿಂದೆ ಬನ್ನಿ ಅಲ್ಲಿ ಬರ್ತಾರೆ. ಅಲ್ಲೋ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸದ್ಯ ಏನಾಗ್ತಿದೆ ಅಂತ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅಂದರೆ ದರ್ಶನ್ ಅವರ ಪರ ವಕೀಲರು ಅವರು ಬಂದಿದ್ದನ್ನು ಕೂಡ ನೋಡಿದ್ರಿ. ಸ್ವಲ್ಪ ಹೊತ್ತಲ್ಲಿ ಅವರು ಮಾತನಾಡಬಹುದು ಅಂತ ಅನ್ಸುತ್ತೆ. ಕೇಸಿಗೆ ಸಂಬಂಧಿಸಿದಂತೆ ಅವರ ವರ್ಷನ್ನ ಅಂದರೆ ದರ್ಶನ್ ಕಡೆಯ ವರ್ಷನ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಲಾಯರು ಭೇಟಿಯಾಗಿದ್ದಾರೆ ದರ್ಶನ್ ಅವರನ್ನು. ಅದಾದ ನಂತರ ಈಗ ಹೊರಗೆ ಬಂದಿದ್ದಾರೆ. ಲಾಯರ್ ಏನು ಮಾತನಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಒಂದಂತೂ ಸ್ಪಷ್ಟ, ಈ ಕೇಸ್ನಲ್ಲಿ ಒಟ್ಟು ಇನ್ಕ್ಲೂಡಿಂಗ್ ದರ್ಶನ್ 10 ಜನ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಪೊಲೀಸರು ಇನ್ನು ದರ್ಶನ್ ಅವರನ್ನ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅರೆಸ್ಟ್ ಪ್ರೊಸೀಜರ್ ಯಾವಾಗ ಮಾಡ್ತಾರೆ, ಏನ್ ನಡಿ ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡಿಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆ ಥರ ಎಲ್ಲ ಏನಿಲ್ಲ. ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು, ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿರ್ಬೋದು. ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದರೆ ಕರೆದಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನಲ್ಲಿ ತೊಂದರೆ ಮಾಡೋದು ಕೂಡ ನಮ್ಮದು ಎಲ್ಲೋ ಒಂದು ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿರೆನ್ಸ್ ಆಗೋದು ಸರಿಯಲ್ಲ. ಸೊ ಈಗ ಹೇಳಿದ್ದೀವಿ, ಯಾವುದೇ ರೀತಿ ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಕೂತಿದ್ದಾರೆ. ಅವ್ರ ಪಾಡಿಗೆ ಅವ್ರ ಸ್ಟೇಟ್ಮೆಂಟು ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅದೇನು ಸಮಸ್ಯೆ ಅಲ್ಲ, ಪ್ರೊಸೀಜರ್ ಆಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಜಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು. ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅರೆಸ್ಟ್ ಅಲ್ಲಲ್ಲ, ಅವರು ವಿಚಾರಣೆ ಮಾಡಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋಂಥ ಅವಶ್ಯಕತೆನೂ ಬೀಳೋದಿಲ್ಲ. ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ, ಜಸ್ಟ್ ಒಂದು ಮಾತಾಡಿದ್ದೀನಿ. ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ. ಯಾಕಂದರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು. ಸೊ ಅವ್ರೇನೋ ಕೇಳಿದ್ರು, ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟೇ ಆಗಿರ್ತಕ್ಕಂಥದ್ದು. ಕೆಲವೊಂದು ಅಫೆನ್ಸ್ಗಳಲ್ಲಿ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸಸ್ಗಳಿರ್ತದೆ. ಕೆಲವೊಂದು ಅಫೆನ್ಸ್ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ. ಕೆಲವೊಂದು ಕರೆದಿರ್ತಾರೆ, ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ. ಇದ್ರಲ್ಲಿ ನೋಟಿಸ್ ಅವ್ರು ಕರೆದಿದ್ದಾರೆ ಅಷ್ಟೇ. ಅವ್ರಿಗೆ ಡೌಟ್ ಬಂದಿದೆ, ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕ ಬರುವಂತ ಅನಿವಾರ್ಯ ಏನಿತ್ತು ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.